ಮೊದಲ ಟೆಸ್ಟ್ ಪಂದ್ಯದಲ್ಲಿ ರೋಹಿತ್ ಮತ್ತು ಕೊಹ್ಲಿ ಫ್ಲಾಪ್ ಆದರು. ಆದರೆ ಅಶ್ವಿನ್ ಅರ್ಧಶತಕವನ್ನು ಬಾರಿಸಿದ್ದು ಅಷ್ಟೇ ಅಲ್ಲದೆ 150 ಮೀಟರ್ ಉದ್ದದ ಬೃಹತ್ ಸಿಕ್ಸರ್ ಹೊಡೆದು ಎಲ್ಲರನ್ನೂ ಶಾಕ್ ಮಾಡಿದರು. ಅದನ್ನು ನೋಡಿ ರೋಹಿತ್ ಮತ್ತು ಕೊಹ್ಲಿ ಸಹ ಬೆಚ್ಚಿಬಿದ್ದರು. ಅಶ್ವಿನ್ ಅವರು ಹೊಡೆದ ಸಿಕ್ಸ್ ಅನ್ನು ನೋಡಿ ಅವರ ತಾಯಿ ತಂದೆಯೂ ಸಹ ಆಶ್ಚರ್ಯಚಕಿತರಾಗಿದ್ದರು. ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದ್ದರಿಂದ ಈ ವಿಡಿಯೋವನ್ನು ತಪ್ಪದೇ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ಮೊದಲ ಟೆಸ್ಟ್ ಪಂದ್ಯದಲ್ಲಿ ನಾವು ಅಂದುಕೊಂಡಿದ್ದ ಹಾಗೆ ಏನು ನಡೆಯಲಿಲ್ಲ. ಏಕೆಂದರೆ ಬಾಂಗ್ಲಾದೇಶ್ ವಿರುದ್ಧ ಕೇವಲ 34 ರನ್ಗಳಿಗೆ ನಮ್ಮ 3 ವಿಕೆಟ್ಗಳು ಉದುರಿಹೋಯಿತು. ಆದರೆ ಯಶಸ್ವಿ ಜೈಸ್ವಾಲ್ ಅವರು ಮಾತ್ರ 56 ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಡಿದರು. ಆದರೆ ನಾಹಿದ್ ರಾಣಾ ಅವರ ಕೈಯಲ್ಲಿ ಅವರು ಔಟ್ ಆದರು ಮತ್ತು ರಿಷಬ್ ಪಂತ್ 39 ಬಾರಿಸಿ ಔಟ್ ಆದರು. ಹಾಗೂ ರಾಹುಲ್ ಅಷ್ಟು ಉತ್ತಮವಾದ ಇನ್ನಿಂಗ್ಸ್ ಆಡಲಿಲ್ಲ. ಆದರೆ ಮತ್ತೊಂದು ಕಡೆ ಎಲ್ಲರ ಮನಸ್ಸನ್ನು ಗೆದ್ದರು. ರವಿಚಂದ್ರನ್ ಅಶ್ವಿನ್ ಅವರು. ಒಂದು ಕಡೆ ಜಡೇಜಾ ಅವರು ಡಿಫೆನ್ಸಿವ್ ಮೋಡ್ಗೆ ಹೋಗಿದ್ದರು. ಅವರು 4 ಬೌಂಡರಿ ಹೊಡೆದು 35 ರನ್ ಗಳಿಸಿದರು. ಆದರೆ ಅಶ್ವಿನ್ ಮಾತ್ರ ನಿಜವಾಗಿಯೂ ಎಲ್ಲರ ಮನವನ್ನು ಗೆದ್ದರು. ಏಕೆಂದರೆ ದೊಡ್ಡ ದೊಡ್ಡ ಆಟಗಾರರು ವಿಫಲರಾದಾಗ ರವಿಚಂದ್ರನ್ ಅಶ್ವಿನ್ ಆ ಬಾಲರ್ಗಳನ್ನೇ ಬಗ್ಗಿ ಬಡಿಯುವ ಮೂಲಕ ಬ್ಯಾಕ್ ಟು ಬ್ಯಾಕ್ ಬೌಂಡರಿ ಹೊಡೆದರು. ಸ್ನೇಹಿತರೆ, ನೀವು ನಂಬುವುದಿಲ್ಲ, ಅಶ್ವಿನ್ ಅವರು 90ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡುವ ಮೂಲಕ 6 ಬೌಂಡರಿ ಹಾಗೂ 1 ಸಿಕ್ಸ್ ಹೊಡೆದು 61 ಎಸೆತಗಳಲ್ಲಿ 54 ರನ್ ಬಾರಿಸಿದರು. ಇದು ಓಡಿಐ ಮಾದರಿಯಂತಹ ಇನ್ನಿಂಗ್ಸ್ ಆಗಿತ್ತು. ಹಾಗೂ ಇದೇ ಇನ್ನಿಂಗ್ಸ್ ನ ವೇಳೆ ಅಶ್ವಿನ್ ಹೊಡೆದ ಒಂದು ಬೃಹತ್ ಸಿಕ್ಸ್ ಅನ್ನು ನೋಡಿ ರೋಹಿತ್ ಮತ್ತು ಕೊಹ್ಲಿ ಕೂಡ ನಿಂತು ಚಪ್ಪಾಳೆ ತಟ್ಟಿದರು. ಹೌದು ಸ್ನೇಹಿತರೆ, ಈ ವಾಕ್ಯ ಬಂದು ಸಾಕಿಬ್ ಅಲ್ ಹಸನ್ ಅವರ ಓವರ್ ನದ್ದು. ಸಾಕಿಬ್ ಅಲ್ ಹಸನ್ ಅವರು ಔಟ್ ಆಗದೆ ನಿಂತಿದ್ದ ಅಶ್ವಿನ್ ಅನ್ನು ಟ್ರೋಲ್ ಮಾಡುತ್ತಿದ್ದರು. ಆದರೆ ನಂತರ ತಕ್ಕ ಉತ್ತರ ನೀಡಿದ ಅಶ್ವಿನ್ 53ನೇ ಓವರ್ನ 3ನೇ ಎಸೆತದಲ್ಲಿ ಒಂದು ಅಪಾಯಕಾರಿಯಾದ ಅದ್ಭುತ ಸಿಕ್ಸ್ ಹೊಡೆದರು. ಆ ಶಾಟ್ ಅನ್ನು ನೋಡಿ ಶಾಕ್ ಆದ ಶಾಕಿಬ್ ತಕ್ಷಣವೇ ಸ್ತಬ್ಧರಾಗಿದ್ದರು ಮತ್ತು ರೋಹಿತ್ ಹಾಗೂ ಕೊಹ್ಲಿ ಇದನ್ನು ನೋಡಿ ಖುಷಿಯಿಂದ ಎದ್ದು ನಿಂತು ಚಪ್ಪಾಳೆ ತಟ್ಟಿದರು. ಅಶ್ವಿನ್ ಅವರ ಈ ರೀತಿಯ ಅದ್ಭುತ ಇನ್ನಿಂಗ್ಸ್ ಕಾರಣವೇ ಟೀಂ ಇಂಡಿಯಾ 250ಕ್ಕಿಂತ ಹೆಚ್ಚು ರನ್ಗಳ ಸ್ಕೋರ್ ಬಾರಿಸುವಲ್ಲಿ ಯಶಸ್ವಿಯಾಯಿತು. ಸ್ನೇಹಿತರೆ, ಅಶ್ವಿನ್ ಅವರ ಈ ಅದ್ಭುತವಾದ ಇನ್ನಿಂಗ್ಸ್ಗೆ ನೀವು 10ರಲ್ಲಿ ಎಷ್ಟು ಅಂಕ ನೀಡುತ್ತೀರಾ? ಕಮೆಂಟ್ ಮಾಡುವ ಮೂಲಕ ತಿಳಿಸಿ.